ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂದರೆ ನಿಮಗೆ ದುಡ್ಡನ್ನ ಆ್ಯಕ್ಚುಲಿ ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಅಂತ ಹೇಳಿದ್ದೀನಿ. ಹೇಗೆ ಅದನ್ನು ಮೀನ್ಸ್ ನಿಮ್ಮ ಲೈಫಲ್ಲಿ ತೊಗೊಬೇಕಂತಿದ್ದೀನಿ. ಇದನ್ನು ಒಂದು ದುಡ್ಡಿನ ಅಸೈನ್ಮೆಂಟೇ. ಸೊ ನೀವು ಗ್ರ್ಯಾಟಿಟ್ಯೂಡ್ನ ಪವರನ್ನು ಯೂಸ್ ಮಾಡಿಕೊಂಡು ಹೇಗೆ ನೀವು ದುಡ್ಡನ್ನು ನಿಮ್ಮ ಕಡೆ ಸೆಳ್ಕೋಬಹುದು ಅಂತ ಇದು ಒಂದು ಈ ಬುಕ್ಕಿಂದು ಇದು ಇವತ್ತಿನ ಟಾಪಿಕ್ ಎಷ್ಟು ಮ್ಯಾಜಿಕ್ ಬುಕ್. ಇನ್ ದ ಮ್ಯಾಜಿಕಲ್ ಯೂನಿವರ್ಸ್ there are no coincidence and there are no accidents. Nothing happens unless someone wills it to happen. ಅಂದರೆ ಈ ಮ್ಯಾಜಿಕ್ ಆಗಿರೋ ವರ್ಡಲ್ಲಿ ಪ್ರತಿಯೊಂದೂ ಏನೋ ತನಗೆ ತಾನೇ ಆಗಿಬಿಡ್ತು ಅಂತ ಏನೂ ಇಲ್ಲ. ಎಲ್ಲದೂ ಒಂದು ರೀಸನ್ಗೋಸ್ಕರ ಆಗಿದೆ. ಆಮೇಲೆ ನಾವು ಏನಾರು ಒಂದನ್ನು ಅಂದ್ಕೊಂಡಲೇ ಇದ್ದರೆ ಅದು ಆಗ್ತಾನೂ ಇರ್ತಿಲ್ಲ. ಯಾರು ಏನಾರು ಒಂದು ಅಂದ್ಕೊಂಡಿರ್ತಾರೆ, ಅದಕ್ಕೆ ಅದಾಗಿರುತ್ತೆ. ವೆನ್ ಯು direct gratitude's magical power towards any negative condition, a new condition is created, eliminating the old condition. That means that when you get yourself to the place where you feel grateful for the money more than you feel a lack of money, a new condition is created, eliminate the lack of money and magically replacing it with more money. ನೀವು ಏನಾದ್ರು ಒಂದು ವಿಷಯನ ನೆಗೆಟಿವ್ ಆಗಿ ತಿಳ್ಕೊಂಡು, ಇವಾಗ ನೋಡಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಅದೇ ನೀವು ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತ ನೀವು ಫೀಲ್ ಮಾಡಿಕೊಂಡು ಗ್ರ್ಯಾಟಿಟ್ಯೂಡಲ್ಲಿದ್ದರೆ ನಿಮ್ಮ ಹತ್ರ ಜಾಸ್ತಿ ಮನಿ ಬರೋದಕ್ಕೆ ಬಹಳ ವೇಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದ ಬ್ಯಾಡ್ ಫೀಲಿಂಗ್ಸ್ ಅಬೌಟ್ ಮನಿ ಪುಷ್ ದ ಮನಿ ಅವೇ ಫ್ರಮ್ ಯು ಆ್ಯಂಡ್ ರೆಡ್ಯೂಸ್ ದಿ ಅಮೌಂಟ್ ಆಫ್ ದ ಮನಿ ಇನ್ ಯುವರ್ ಲೈಫ್. And every time you feel bad about money, you reduce it a little more. If you have feeling about money like envy, disappointed, worry or fear, you can't receive more. The law of attraction says that like attracts like. So if you feel disappointed that you don't have enough money, you will receive more disappointed circumstance of not having enough money. If you are worried about money, you will receive more worried situation about the money. If you feel fearful about the state of your money, then you must receive more situations that will continue to make you fearful about money. ನೋಡಿ, ನೀವೇನಾದರೂ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ಕೊಂಡ್ರೆ ದುಡ್ಡು ನಿಮ್ಮ ಹತ್ರ ಬರೋದನ್ನು ನಿಂತುಬಿಟ್ಟು ನಿಮ್ಮ ಹತ್ರ ಇಲ್ದಲೇ ಇರೋ ಥರನೇ ಇದೆ. ನೀವು ದುಡ್ಡಿನ ಬಗ್ಗೆ ಬರೀ ಚಿಂತೆ, ಭಯ, ಅಯ್ಯೋ ನಂಗೆ ಕೊಟ್ಟರೆ ಬರೋದಿಲ್ಲ, ನನ್ನ ಹತ್ರ ಮತ್ತೆ ಇರೋದಿಲ್ಲ ಅಂತ ನೀವು ಇದೆಲ್ಲ ಲ್ಯಾಕ್ ಮೈಂಡ್ಸೆಟ್. ಈ ರೀತಿ ನೀವು ಅಂದ್ಕೊಂಡಾಗ ದುಡ್ಡು ಕೂಡ ನಿಮ್ಮ ಹತ್ರ ಬರೋದಕ್ಕೆ ಹಿಂದೆ ಮುಂದೆ ನೋಡಿ ಅದು ಬರೋದಕ್ಕೇ ಹೋಗೋದಿಲ್ಲ. ಸೊ ನೀವು ಮನಿ ಬೇಕು ಅಂದರೆ ನೀವು ದುಡ್ಡು ಮೇಲಿರೋ ಹೆದರಿಕೆ, ಭಯ, ನಂಗೆ ಕೊಟ್ಟರೆ ಬರೋದಿಲ್ಲ, ಖರ್ಚಾದರೆ ಬರೋದಿಲ್ಲ ಅನ್ನೋ ಬ್ಯಾಡ್ ಫೀಲಿಂಗ್ಸನ್ನೆಲ್ಲ ಬಿಡಬೇಕು. However difficult it may be, you have to ignore your current situation and any lack of money you may currently be experiencing, and gratitude is the guaranteed way for you to do that. You cannot be grateful for the money and disappointed about the money at the same time. You can't be thinking grateful thoughts about the money and have worried the thought about the money at the same time, nor can you be grateful for the money and have fearful thoughts about the money at the same time. When you are grateful for money, not only do you stop the negative thoughts and feelings that pushes the money away from you, you are doing the very thing that brings more money to you. ನೋಡಿ, ನೀವು ಅದು ಹೇಗೆ ಲ್ಯಾಕ್ ಮೈಂಡ್ಸೆಟ್ ಅನ್ನೋದ ನೀವು ಹೊರಗೆ ಬರ್ಬೋದು ಅಂದರೆ ಯೂಸಿಂಗ್ ದ ಗ್ರ್ಯಾಟಿಟ್ಯೂಡ್ ಮಾತ್ರ. ನೀವು ಗ್ರ್ಯಾಟಿಟ್ಯೂಡ್ನ ನಿಮ್ಮ ಮನಿ ಮೇಲೆ ನೀವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಗ್ರ್ಯಾಟಿಟ್ಯೂಡ್ ಇರೋ ಕಡೆ ನೆಗೆಟಿವ್ ಸಿಚುವೇಶನ್ ಇರೋದಿಲ್ಲ. ಅದೇ ಥರ ನೆಗೆಟಿವ್ ಸಿಚುವೇಶನ್ ಇರೋ ಕಡೆ ಗ್ರ್ಯಾಟಿಟ್ಯೂಡು ಕೂಡ ಇರೋದಿಲ್ಲ. ನೀವು ಕಾನ್ಷಿಯಸ್ ಆಗಿ ಇದನ್ನು ಟ್ರೈನಿಂಗ್ ಥರ ಮಾಡಬೇಕು. ನೋಡಿ, ದುಡ್ಡು ಇಲ್ಲ ಅನ್ನೋ ಥಾಟನ್ನು ನೀವು ಇಲ್ದಲೇ ಇದ್ರೂ ಅದನ್ನು ಹೊರಗೆ ಹಾಕ್ಬಿಟ್ಟು ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡಿಕೊಂಡು ದುಡ್ಡಿದೆ ಅನ್ನೋ ಫೀಲಿಂಗಲ್ಲಿ ನೀವು ಬಂದಾಗ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡಿಕೊಂಡು ಆವಾಗಲೇ ಜಾಸ್ತಿ ದುಡ್ಡು ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ. You have already practiced gratitude for the money you have received and continue to receive. So
Before you use gratitude magical power for money you want, you need to understand the various way and the avenues that money or riches could come into your life. Because if you are not gratitude each time your riches or money increases, you will stop the abundance from the flow to you. ನೀವು ಪ್ರಾಕ್ಟೀಸನ್ನ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಿದಾಗ ನೀವು ಪ್ರತಿ ಸಲನೂ ದುಡ್ಡನ್ನು ರಿಸೀವ್ ಮಾಡ್ಕೊಳೋ ಕಡೆ ಹತ್ತಿರ ಹೋಗ್ತಾ ಇರ್ತೀರ. ಅದೇ ಗ್ರ್ಯಾಟಿಟ್ಯೂಡಿನ ಮ್ಯಾಜಿಕಲ್ ಪವರ್ ಆಗಿರುತ್ತೆ. ಬಟ್ ನೀವು ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನು ಶ್ರೀಮಂತಲಾಗೋದಕ್ಕಾಗೋದಿಲ್ಲ ಅಂತಂದರೆ ನೀವು ಅಬಂಡೆನ್ಸ್ ಆಗಿರೋ ಮನಿ ನಿಮ್ಮ ಹತ್ರ ಬಂದ್ರೂ ಅದನ್ನು ಬರ್ದಲೇ ಇರೋ ಹಾಗೆ ನೀವು ತಡಿತೀರ. ಸೊ ಇದು ಒಂಥರ ನಿಮಗೇನೆ ಲಾಸ್ ಆಗುತ್ತೆ. ಮನಿ ಕ್ಯಾನ್ ಕಮ್ ಟು ಯು ಥ್ರೂ ರಿಸೀವಿಂಗ್ ಆ್ಯನ್ ಅನ್ಎಕ್ಸ್ಪೆಕ್ಟ್ ಚೆಕ್. ಆಮೇಲೆ ದುಡ್ಡು ಹೇಗೆ ಬರುತ್ತೆ ಅಂದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆಕ್ ಬರ್ಬೋದು, ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ನಿಮಗೆ ಲಾಟ್ರಿ ಸಿಗ್ಬೋದು, ನಿಮಗೆ ಟ್ಯಾಕ್ಸಿನ ರೀಫಂಡ್ ಸಿಗ್ಬೋದು, ಆಮೇಲೆ ನಿಮಗೆ ಯಾರಾದ್ರು ಗಿಫ್ಟ್ ಕೊಡ್ಬೋದು, ಯಾರಾದ್ರು ಡ್ರೆಸ್ ಕೊಡಿಸ್ಬೋದು, ಯಾರಾದ್ರು ಜ್ಯುವೆಲರೀಸ್ ಕೊಡಿಸ್ಬೋದು, ಯಾರ್ದೋ ಮನೇನ ನಿಮ್ಮ ಹೆಸ್ರಿಗೆ ಮಾಡ್ಬೋದು. ಅದು ಚಿಕ್ಕ ಚಿಕ್ಕ ವಿಷಯ. ನೀವು ಒಂದು ತರಕಾರಿ ತರಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗ್ಬೋದು. ಬೇರೆಯವ್ರು ಯಾರು ಬಂದುಬಿಟ್ಟು ನಿಮಗೆ ಬಾ ಕಾಫಿ ಮಾಡಿಕೊಡ್ತೀನಿ, ಬಾ ಟೀ ಮಾಡಿಕೊಡ್ತೀನಿ, ಬಾ ಡಿನ್ನರ್ಗೆ ಹೋಗೋಣ ಅಂತ ಕರ್ಕೊಂಡೋಗ್ಬಿಟ್ಟು ಅವರೇ ಆ ಬಿಲ್ಲನ್ನು ಪೇ ಮಾಡ್ಬೋದು. ಅದೆಲ್ಲದನ್ನು ನೀವು ಮನಿ ಅರ್ನ್ ಮಾಡಿದ್ದು, ಇಲ್ಲಾಂದರೆ ನೀವು ಕೊಡಬೇಕಾಗಿತ್ತು, ನೀವು ಕೊಟ್ಟಿಲ್ಲ ಬಟ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಆ ಮನಿ ನಿಮ್ಮದು ಸೇವ್ ಆಯಿತು. ಸೊ ಮನಿ ನಿಮ್ಮ ಹತ್ರ ಇದೆ. ಈ ಥರ ಮನಿ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಟೆಲ್ ಅ ಫ್ರೆಂಡ್ ಯು ಆರ್ ಅಬೌಟ್ ಟು ಬೈ ಆ್ಯನ್ ಐಟಮ್ ಆರ್ ದ ಫ್ರೆಂಡ್ ಆಫರ್ to lend or give you the very item because they don't use it, and if you plan to travel and you hear about the discount special that end taking, and if you lean the institution lower their interest rate and a service provider offer you a far better package. ನೋಡಿ, ಇದು ಯಾವ ಥರ ಮನಿ ಬರುತ್ತೆ ಅಂತ ಹೇಳಿದ್ದಾರೆ. ಅಥವಾ ನಿಮ್ಮ ಫ್ರೆಂಡು ನಿಮ್ಮನ್ನು ಒಂದು ಒಳ್ಳೆ ಆಫರ್ ಕೊಡ್ಬೋದು, ನಿಮಗೆ ಒಂದು ಒಳ್ಳೆ ಬನ್ನಿ ಟ್ರಿಪ್ಪಿಗೆ ಹೋಗೋಣ ಅಂತ ಫ್ರೀ ಟ್ರಿಪ್ ಕರ್ಕೊಂಡು ಹೋಗ್ಬೋದು, ಅಥವಾ ನಿಮಗೆ ಸ್ಪೆಷಲ್ ಆಗಿರೋ ಡಿಸ್ಕೌಂಟ್ ಸಿಗ್ಬೋದು. ಇದೆಲ್ಲ ಆದಾಗ ನೀವು ತಿಳ್ಕೊಳ್ಳಿ ನಿಮ್ಮ ಗ್ರ್ಯಾಟಿಟ್ಯೂಡ್ ಪವರು ಮನಿದು ಜಾಸ್ತಿ ಆಗ್ತಾ ಇದೆ, ನೀವು ಮನಿನ ರಿಸೀವ್ ಮಾಡ್ತಾ ಇದ್ದೀರಾ ಅಂತ. ಇಂಡೈರೆಕ್ಟಾಗಿ ನಿಮ್ಮ ಜೇಬಲ್ಲಿ ಖರ್ಚಾಗಬೇಕಾಗಿದ್ದು ನಿಮ್ಮ ಜೇಬಿಂದ ಖರ್ಚಾಗ್ದಲ್ಲಿ ಬೇರೆಯವರು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಮನಿ ಸೇವ್ ಆಗಿರೋದೇ ತಾನೇ. ಮೋಸ್ಟ್ ಲೈಕ್ಲಿ ಆವಾಗ ಆ ಥರ ನಿಮ್ಗೆ ಸೇವ್ ಆದಾಗೆಲ್ಲ ನೀವು ಪ್ರತಿ ಸಲನೂ ಮನಿಗೆ ಥ್ಯಾಂಕ್ ಯು ಅಂತ ಅಂದ್ಕೊಬೇಕು. Most likely you are experiencing some of this situation in the past, and whether you realize it or not at the time, they occur because you attract them. But when the gratitude is your way of life, you attract magical situation all the time. ನೋಡಿ, ನಿಮ್ಗೆ ಈ ಥರ ಸಿಚುವೇಶನ್ ನಾನು ಮೇಲ್ಗಡೆ ಹೇಳಿದ ಸಿಚುವೇಶನ್ ಇದೆ ಫಸ್ಟ್ ಟೈಮಲ್ಲ, ನಿಮಗೆ ಹಿಂದೇನೂ ಆಗಿರಬಹುದು, ಬಟ್ ನೀವು ಅದಕ್ಕೆ ಅಷ್ಟಾಗಿ ಗಮನ ಕೊಡ್ದಲೇ ಇರ್ಬೋದು. ಯಾಕಂದರೆ ನಿಮಗೆ ಅವಾಗ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ಗೊತ್ತಾಗಿರಲಿಲ್ಲ. ಬಟ್ ನೀವು ಬರ್ತಾ ಬರ್ತಾ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡ್ತಾ ಮಾಡ್ತಾ ಈ ಥರ ಸಿಚುವೇಶನ್ಸ್ ಇನ್ನೂ ಜಾಸ್ತಿ 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 ಬರ್ತಾ ಹೋಗುತ್ತೆ. Any circumstance that result in you having more money or receiving something that cost money is a result of your gratitude. ನಿಮಗೆ ಯಾರು ಸಡನ್ನಾಗಿ ಬಂದು ದುಡ್ಡನ್ನ ಗಿಫ್ಟ್ ಅಂತ ಕೊಡ್ಬೋದು, ಬಿಟ್ಟರೆ ಡ್ರೆಸ್ಸನ್ನು ಗಿಫ್ಟ್ ಅಂತ ಕೊಡ್ಬೋದು. ಅದೆಲ್ಲದೂ ಇಂಡೈರೆಕ್ಟಾಗಿ, ಅಥವಾ ನೀವು ಏನೋ ಒಂದು ತೊಗೊಬೇಕಂತ ಇದ್ದೀರ, ಒಂದು ಏನೋ ಟೂತ್ಪೇಸ್ಟ್ ತೊಗೊಬೇಕಂತ ಇದ್ದೀರ, ಅದು ಆಫರಲ್ಲೇ ನಿಮಗೆ ಸಿಗ್ಬೋದು. ಅದೆಲ್ಲದೂ ನೀವು ಮನಿನ ಸೇವ್ ಮಾಡಿದ ಹಾಗೆ ನಿಮ್ಮ ಮ್ಯಾಜಿಕಲ್ ಪವರಿಂದ ಮನಿ ಸೇವ್ ಆಗಿದೆ ಅಂತ. ಇಲ್ಲಿ ಆಥರ್ ಅವ್ರ ಕತೆ ಹೇಳ್ತಾ ಇದ್ದಾರೆ. When I arrived in the United States several years ago, I arrived with 2 suitcases. I work in a bare-bone apartment with my computer on my lap. I don't have a car, and so I mostly walked everywhere. But I was grateful for everything. I was grateful to be in United States. I was grateful for the work I was doing. I was grateful for the bare bones apartment with its 4 plates, 4 knives, 4 forks and 4 spoons. I was grateful that I could walk to
most places, and I was grateful for there was a taxi stand right across the street. Then something incredible happened. A person I know decided to gift to me a driver and a car for a few months. Other than my computer, I was living with the most basic material things to survive. And then suddenly, I had my own personal driver and car. I was grateful. So, I was given more. And that is exactly how the magic happens with the gratitude. ಇಲ್ಲಿ ಆಥರ್ ಹತ್ರ ಏನಾಗಿತ್ತಂದರೆ ಅವರು ಸ್ವಲ್ಪ ವರ್ಷಗಳ ಹಿಂದೆ ಅವರು ಯುನೈಟೆಡ್ ಸ್ಟೇಟ್ಸಿಗೆ ಹೋದಾಗ ಅಂದರೆ ಅಮೇರಿಕಾಗೆ ಹೋದಾಗ ಅಲ್ಲಿ ಅವರು ಬರೀ 2 ಸೂಟ್ ಕೇಸಿನ ಲಗೇಜಲ್ಲಿ ಹೋಗಿದ್ರಂತೆ. ಅವರು ಮಾಮೂಲಿ ಆಗಿರೋ ಅಪಾರ್ಟ್ಮೆಂಟಲ್ಲಿದ್ದರಂತೆ. ಅವರು ಕಂಪ್ಯೂಟರ್ನು ಕೂಡ ಅವ್ರ ತೊಡೆ ಮೇಲೆ ಇಟ್ಕೊಳೋ ಅಷ್ಟೇ, ಅವ್ರ ತೊಡೆ ಮೇಲೆ ಇಟ್ಕೊತಿದ್ರಂತೆ. ಮೀನ್ಸ್ ಒಂದು ಟೇಬಲ್ಲು ಇರಲಿಲ್ಲ ಅಂತ. ಅವ್ರ ಹತ್ರ ಕಾರ್ ಇರಲಿಲ್ಲಂತೆ, ಅದಕ್ಕೆ ಅವರೆಲ್ಲ ಕಡೆ ಓಡಾಡ್ತಾನೆ ಹೋಗ್ತಾ ಇದ್ರಂತೆ. ಬಟ್ ಆ ಟೈಮಲ್ಲೂ ಅವ್ರು ಗ್ರೇಟ್ಫುಲ್ ಆಗಿದ್ರಂತೆ. ಅವ್ರು ಯಾಕೆ ಗ್ರೇಟ್ಫುಲ್ ಆಗಿದ್ರಂತೆ, ಅವರು ಯುನೈಟೆಡ್ ಸ್ಟೇಟ್ಸಲ್ಲಿದ್ದಾರಂತ, ಆಮೇಲೆ ಅವರು ಒಂದು ವರ್ಕ್ ಮಾಡ್ತಾ ಇದ್ದಾರಂತ, ಆಮೇಲೆ ಅವರಿಗೆ ಒಂದು ಅಪಾರ್ಟ್ಮೆಂಟ್ ಇದೆ ಅಂತ, ಆಮೇಲೆ ಆ ಅಪಾರ್ಟ್ಮೆಂಟಲ್ಲಿ ಬರೀ 4 ಪ್ಲೇಟು, 4 ಫೋರ್ಕು, 4 ಸ್ಪೂನು, 4 ತಟ್ಟೆ ಇದೆ ಅಂತ, ಅದಕ್ಕೂ ಅವ್ರು ಗ್ರೇಟ್ಫುಲ್ ಆಗ್ತಾಯಿದ್ರಂತೆ. ಅವ್ರು ಗ್ರೇಟ್ಫುಲ್ ಆಗಿದ್ದಕ್ಕೆ ಏನಾಯಿತು ಅಂದರೆ, ಒಬ್ಬ ಪರ್ಸನ್ನು ಅವರಿಗೆ ಪರಿಚಯ ಇದ್ದವರು ಅವರಿಗೆ ಒಂದು ಸ್ವಲ್ಪ ದಿವಸ ಡ್ರೈವರು ಮತ್ತು ಕಾರನ್ನು ಗಿಫ್ಟಾಗಿ ಕೊಟ್ರಂತೆ, ನೀವೇ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ರೀತಿ ಆಮೇಲೆ ಅವರು ಬರೀ ಬೇಸಿಕ್ ಮೆಟೀರಿಯಲ್ ಫಾರ್ ದ ಸರ್ವೈವಲ್ಲಿಗೆ ಎಷ್ಟಿರುತ್ತೋ ಅಷ್ಟನ್ನೇ ಅವರು ಯೂಸ್ ಮಾಡ್ತಾಯಿದ್ರಂತೆ. ಬಟ್ ಅವರಿಗೆ ಇವಾಗ ಒಂದು ಡ್ರೈವರು, ಒಂದು ಕಾರ್ ಸಿಕ್ಕಿದೆ. ಯಾಕೆ ಇದೆಲ್ಲ ಆಯಿತು ಅಂದರೆ ಅವರು ಗ್ರೇಟ್ಫುಲ್ ಆಗಿದ್ದರು ಅದಕ್ಕೆ. ಟುಡೇ ಮ್ಯಾಜಿಕಲ್ ಪ್ರಾಕ್ಟೀಸ್ ಆಫ್ ಮನಿ ಯು ವಾಂಟ್ ಟು ರಿಸೀವ್ ಹ್ಯಾಸ್ ಬ್ರಾಟ್ astonishing result to many people. At the end of this practice, you will find a black magic check from the magic bank of the universe, and you are going to write out the magic check to yourself. Fill the amount of the money you want to receive along with your name and today's date. Choose a specific amount of the money for one thing you really want, because you will be able to feel more gratitude for the money when you know what you are going to spend the money on. Money is a means of what you want, but it's not the end result. So if you just brought about the money per se, you wouldn't be able to feel as much gratitude. When you imagine getting the thing you really want or doing the thing you really want to do, you will feel far more gratitude than if you were just being grateful for the money. ಅಂದರೆ ನೀವು ಆ್ಯಕ್ಚುಲಿ ಇಲ್ಲಿ ಮ್ಯಾಜಿಕ್ ಚೆಕ್ಕನ್ನು ಇಲ್ಲಿ ನಾವು ಕೊಟ್ಟಿದ್ದಾರಂತೆ ಈ ಬುಕ್ಕಲ್ಲಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಹಾಕಿರ್ತೀನಿ. ಮ್ಯಾಜಿಕ್ ಬುಕ್ ಅಂತ ಇದ್ದೇನೆ. ಮ್ಯಾಜಿಕ್ ಚೆಕ್ಕಲ್ಲಿ ನಿಮಗೆ ನೀವು ಇವಾಗ ಸಡನ್ನಾಗಿ ಯಾವುದಾದ್ರು ವಸ್ತು ಕಳಿಬೇಕಂದ್ರೆ ಅದು ನೀವು ಮುಂಚಿಂದ ಪ್ರಾಕ್ಟೀಸ್ ಎಲ್ಲ ಮಾಡಬೇಕು ಮನಿದು. ಆಮೇಲೆಲ್ಲ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಮನಿ ಬರೋದಕ್ಕೆ ಸಾಧ್ಯ ಆಗೋದು. ನೋಡಿ, ನೀವು ಸಪೋಸ್ ಒಂದು ಡ್ರೆಸ್ ತೊಗೊಬೋದು, ಅಥವಾ ನಿಮಗೆ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ತೊಗೊಬೋದು, ಅಥವಾ ಯಾವುದಾದ್ರು ಒಂದು ಕಾಫಿ ಮಗ್ ತೊಗೋಬೋದು. ನೀವು ಸಿಂಪ್ಲಿ ಒಂದು 500,000 ರೂಪೀಸ್ ಟ್ರೈ ಮಾಡಿ. ಯಾವ ಇಂಟೆನ್ಷನಲ್ಲಿ ಅಂದರೆ ನನಗೆ ಈ ವಸ್ತು ಬೇಕು, ಅದಕ್ಕೋಸ್ಕರ ನನಗೆ ಮನಿ ಇಷ್ಟು ದುಡ್ಡು ಬೇಕು ಅಂತ. ಎಂಡ್ ರಿಸಲ್ಟು ಬರೀ ದುಡ್ಡೇ ಬರುತ್ತೆ ಅಂತ ಅಂದ್ಕೊಬೇಡಿ. ನಿಮಗೆ ಏನು ಸಿಗ್ಬೋದು, ಸಿಕ್ಕಿದ್ರೆ ಆ ವಸ್ತು ಸಿಗ್ಬೋದು, ಬಿಟ್ಟರೆ ಆ ವಸ್ತುನ ತೊಗೊಳಕ್ಕೆ ಅದ್ರ ದುಡ್ಡು ಸಿಗ್ಬೋದು. If you want, you can start with a small amount on your first magic jug, and after it will know that you did it, and you will know absolutely that the magic of the gratitude works, and the gratitude and joy you feel will make the big amount believable to you. ಇವರು ಫಸ್ಟ್ ಏನು ಹೇಳಿದ್ದಾರೆ ಅಂದರೆ, ನೀವು ಫಸ್ಟು ಸ್ಮಾಲ್ ಅಮೌಂಟನ್ನೇ ಬರೀರಿ. 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ಬಿಟ್ಟರೆ 1000 ರೂಪಾಯಿ, 1000 ರೂಪಾಯಿ ಒಳಗೆ ಇರ್ರಿ, ಅದನ್ನು ಯೂಸ್ ಮಾಡಿ ಬರೀರಿ. ಯಾಕಂದರೆ ಫಸ್ಟ್ ನಿಮಗೆ ಆ ದುಡ್ಡು, ಚಿಕ್ಕ ದುಡ್ಡು ಬಂದರೆ ತಾನೇ ನಿಮಗೆ ಗ್ರ್ಯಾಟಿಟ್ಯೂಡಿನ ಪವರ್ ಗೊತ್ತಾಗಿ ನೀವು ದೊಡ್ಡ ಚೆಕ್ಕನ್ನು ಬರೆಯೋದಕ್ಕಾಗೋದು. ಸೊ ಚಿಕ್ಕ ಪವರನ್ನು
ಚಿಕ್ಕ ಅಮೌಂಟನ್ನು ಯೂಸ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. Once you have filled in the detail of the magic jug, hold the jug in your hand and think about the specific thing you want to the money. Get a picture in your mind and visualize yourself actually using the money to get the very thing that you want, and put as much excitement and gratitude into it as you can. Maybe you want the money for the new pair of the shoes, a computer and a new bed. ಇವಾಗ ನೀವು ಗ್ರ್ಯಾಟಿಟ್ಯೂಡ್ ಬರೆದಾಗ, ಆ ಚೆಕ್ ಬರೆದಾಗ ನಿಮ್ಗೆ ಯಾವ ವಸ್ತು ಬೇಕು ಅಂತ ಕಣ್ಣು ಮುಚ್ಕೊಂಡ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಓ, ನನಗೆ ಈ ವಸ್ತು ಬೇಕು, ಅದಕ್ಕೋಸ್ಕರ ನಾನು ಇದನ್ನು ಬರ್ತಿದ್ದೀನಿ ಅಂತ. ಅದನ್ನು ಈ ಟೆಕ್ನಿಕನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ನೀವು ಮ್ಯಾಜಿಕ್ ಚೆಕ್ಕನ್ನು ಯೂಸ್ ಮಾಡಬೇಕು. ಜನರು ಇನ್ನೂ ಡಿಸ್ಕ್ರಿಪ್ಷನ್ ಇದೆ. ಮೇ ಬಿ ಯು ವಾಂಟ್ ದ ಮನಿ ಫಾರ್ ಎ ಪೇರ್ ಆಫ್ ದ ಶೂಸು, ಕಂಪ್ಯೂಟರಿಗಿರ್ಬೋದು, ನ್ಯೂ ಬೆಡ್ಡಿಗಿರ್ಬೋದು. ಪಿಕ್ಚರ್ ಯುವರ್ ಸೆಲ್ಫ್ ಬೈಯಿಂಗ್ ವಾಟ್ ಯು ವಾಂಟ್ ಇನ್ ಎ ಸ್ಟೋರ್. ಇಫ್ ಯು ವುಡ್ ಪರ್ಚೇಸ್ ದ್ಯಾಟ್ ಯು ವಾಂಟ್ ಆನ್ಲೈನ್, ದೆನ್ ಪಿಕ್ಚರ್ ಯುವರ್ ಸೆಲ್ಫ್ ರಿಸೀವಿಂಗ್ ದ ಡೆಲಿವರಿ. So you feel excited and gratitude. You might want the money to travel the overseas or your children's college education. So imagine buying your aeroplane ticket or opening a college bank account and feel as happy and grateful as if you are really receiving it. If you have completed these steps, take the magic check with you today and put it in a place where you can see often. ಸೊ ನೀವು ಅದನ್ನು ತೊಗೊಂಡ್ಮೇಲೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೇಕು. ನಿಮ್ಗೆ ಯಾವ್ದಾರು ವಸ್ತು ಬೇಕಂದರೆ ನಿಮಗೆ ಸ್ಟೋರಲ್ಲಿ ಸಿಗುತ್ತೆ ಅಂದರೆ ಹೋಗಿ ನಾನು ಸ್ಟೋರಿಂದ ತೊಗೊಂಬರ್ತಿದ್ದೀನಿ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಸ್ಟೋರಿಂದ ಸಿಗ್ತಾ ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀರ, ಆನ್ಲೈನಲ್ಲಿ ಆರ್ಡರ್ ಮಾಡಿರೋ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆಮೇಲೆ ಆ ಮ್ಯಾಜಿಕ್ ಚೆಕ್ಕನ್ನು ನಿಮ್ಮ ಕಣ್ಣಿಗೆ ಕಾಣಿಸೋ ಥರ ಇಟ್ಕೊಂಡ್ಬಿಟ್ಟು ಯಾವಾಗಲೂ ನೋಡ್ತಾ ಇರಿ. ಯಾಕೆ ಮ್ಯಾಜಿಕ್ ಚೆಕ್ಕನ್ನು ನೋಡ್ತಾ ಇರಿ ಆ ದುಡ್ಡು ಬರೋ ತನಕ. At the end of the today, either keep your magic check where you had it or put it in the another prominent place where you will see it daily. You could put it on your bathroom mirror or refrigerator, or ನಿಮ್ಗೆಲ್ಲಿ ಕಾಣಿಸುತ್ತೋ ಅಲ್ಲಿ ನೀವು ಇಡ್ಬೋದು ಮ್ಯಾಜಿಕ್ ಚೆಕ್ನ. ಬಟ್ ಅದನ್ನು ನೋಡಿ, ಅದು ನೋಡಿದಾಗೆಲ್ಲ ನೀವು ನಂಗೆ ಆ ದುಡ್ಡು ಸಿಕ್ತು ಅಂತ ನೀವು ದುಡ್ಡು ಬಿಟ್ಟರೆ ಆ ವಸ್ತು ಸಿಕ್ತು ಅಂತಲೇ ನೀವು ಫೀಲ್ ಮಾಡ್ಕೋಬೇಕು. ದುಡ್ಡು ಸಿಕ್ತು ಅಂತ ಫೀಲ್ ಮಾಡ್ಕೊಳೋದಕ್ಕೂ ಜಾಸ್ತಿ. When you have received the money on your check, if you receive the item you want to spend the money on in another magical way, replace the check with a new amount for something else that you really want and continue with the magic check practice as long as you want. ನಿಮಗೆ ಆ ಚೆಕ್ಕು ಸಿಕ್ಕಿದ್ಮೇಲೆ ಬಿಟ್ಟರೆ ಆ ಚೆಕ್ಕಲ್ಲಿ ಬರ್ತಿರೋ ವಸ್ತು ನಿಮಗೆ ಸಿಕ್ಕಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಆ ಚೆಕ್ಕನ್ನು ರೀಪ್ಲೇಸ್ ಮಾಡಿ ಹೊಸ ಚೆಕ್ಕನ್ನು ಮಾಡ್ಬೋದು. ಇದು ಮ್ಯಾಜಿಕ್ ಚೆಕ್. ಡೈಲಿ ಏನು ಮಾಡಬೇಕು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸನ್ನು ಮಾಡಬೇಕು. ಆಮೇಲೆ ಇವತ್ತು ಮ್ಯಾಜಿಕ್ ಚೆಕ್ಕನ್ನು ಬರಿಬೇಕು. ಆಮೇಲೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಚೆಕ್ ಬರೆದ್ಮೇಲೆ ಅಮೌಂಟ್ ರಿಸೀವ್ ಆಗಿದೆ, ನೀವು ಅಮೌಂಟಿಂದ ನೀವೇನನ್ನು ತಗೊತಿದ್ದೀರಾ ಅಂತ. ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಮ್ಯಾಜಿಕ್ ಚೆಕ್ ಈಸ್ ಇನ್ ಎ ಪ್ರಾಮಿನೆಂಟ್ ಪ್ಲೇಸ್. ನೀವು ಪ್ರತಿದಿನ ಕಾಣೋ ಹಾಗೆ ಇಟ್ಕೊಳ್ಳಿ. 2 ರಿಂದ 4 ಸಲ ಅದನ್ನು ನೋಡಿ. ಆಮೇಲೆ ಮ್ಯಾಜಿಕ್ ರಾಕನ್ನು ಯೂಸ್ ಮಾಡಿ. ಇಲ್ಲೊಂದು ಇಂಪಾರ್ಟೆಂಟ್ ಕೊಟ್ಟಿದೆ, ಟೇಕ್ ದ ಮ್ಯಾಜಿಕ್ ಚೆಕ್ ವಿತ್ ಯು ಟುಡೇ ಆರ್ ಪುಟ್ ಇಟ್ ಇನ್ ಎ ಪ್ಲೇಸ್ ವೇರ್ ಯು ಕ್ಯಾನ್ ಸಿ ಫಾರ್ ಅಟ್ಲೀಸ್ಟ್. ನೀವು ಇವತ್ತು 2-3 ದಿವಸ ನೋಡಿ ಅಂತ. ಆ್ಯಕ್ಚುಲಿ ಇಲ್ಲಿ ಮ್ಯಾಜಿಕ್ ಚೆಕ್ಕಿಂದು ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದ್ರ ಮೇಲೆ ನೀವು ಬರಿಬೇಕಾಗುತ್ತೆ. ಸೊ ಇವತ್ತಿನ ಚಾಪ್ಟರ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.